ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನೋ ಅಂತ ಹೈಕಮಾಂಡ್ ಮೂಲಗಳಿಂದ ಮಾಹಿತಿ ಬಂದಿದೆಯಂತೆ. ಸರ್ಕಾರದ ವಿರುದ್ಧ ನಡೆಸಿದ ಜನಾಕ್ರೋಶ ಯಾತ್ರೆ ಈಗ ಬಿಎಸ್ವೈ ಪುತ್ರನಿಗೆ ಪ್ಲಸ್ ಆಗಿದೆ. ಅದಕ್ಕೆ ಈ ವಾರದ ಅಂತ್ಯಕ್ಕೆ ಹೈಕಮಾಂಡ್ ಸಿಹಿ ಸುದ್ದಿ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ನೂತನ ಸಾರಥಿ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಒಂದು ಬಣ ವಿಜಯೇಂದ್ರ ಕಂಟಿನ್ಯೂ ಆಗಬೇಕು ಅಂತಿದ್ರೆ, ಮತ್ತೊಂದು ಗುಂಪು ಅವ್ರು ಬೇಡ ಅಂತಿದ್ದಾರೆ. ಈ ನಡುವೆ ವಿಜಯೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ಗೆ ರಾಜ್ಯ ಘಟಕ ಪ್ರತಿದಿನವೂ ರಿಪೋರ್ಟ್ ಕೊಡ್ತಿದೆ. ಹೀಗಾಗಿ ರಾಜ್ಯದಲ್ಲಿ 10 ಹಲವು ಹೆಸರುಗಳು ಚರ್ಚೆಗೆ ಬಂದರೂ ಹೈಕಮಾಂಡ್ ವಿಜಯೇಂದ್ರನೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂದಿದೆಯಂತೆ. ಆದ್ರಿಂದ ಬಹುತೇಕ ಈ ವಾರ ವಿಜಯೇಂದ್ರ ಹೆಸರು ಘೋಷಣೆಯಾಗಲಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಯಶಸ್ವಿಯಾಗ್ತಿರುವುದು ಬಹುತೇಕರಿಗೆ ಇಷ್ಟವಿಲ್ಲ ಅನ್ನೋದು ಓಪನ್ ಸೀಕ್ರೆಟ್. ಜೊತೆಗೆ ಪ್ರತಿದಿನವೂ ಹೈಕಮಾಂಡ್ ಕಿವಿಗೆ ಹೊಸ ಹೆಸರು ಹಾಕುವ ಕೆಲಸ ಮಾಡ್ತಿರುವುದು ದಿಟ. ಇದು ವಿಜಯೇಂದ್ರ ಹಾಗೂ ಯಡಿಯೂರಪ್ಪಗೂ ಗೊತ್ತಿದೆ. ಕೆಲವರು ಬಹಿರಂಗವಾಗಿ ಹೇಳಿ ಕೆಟ್ಟವರು ಆಗ್ತಿದ್ದಾರೆ. ಕೆಲವರು ಒಳಗೆ ಹೈಕಮಾಂಡ್ಗೆ ಯಾವ ವಿಷಯ ಮುಟ್ಟಿಸಬೇಕೋ ಅದನ್ನ ಮಾಡ್ತಿದ್ದಾರೆ. ಆದ್ರೆ ಈ ಒಳಪೆಟ್ಟು ಅರಿತಿರುವ ಮಾಜಿ ಸಿಎಂ ಯಡಿಯೂರಪ್ಪ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಇತ್ತ ತಮ್ಮಿಂದ ಅಂತರ ಕಾಯ್ದುಕೊಂಡ ಕೆಲವರನ್ನ ಮತ್ತೆ ಸೆಳೆಯಲು ವಿಜಯೇಂದ್ರ ಬಣ ಪ್ರಯತ್ನ ಮಾಡುತ್ತಿದೆ. ಅದರಲ್ಲಿ ಬಿಜೆಪಿಗೆ ನಿಷ್ಠರಾಗಿರುವ ಅರವಿಂದ್ ಲಿಂಬಾವಳಿ ಹಾಗೂ ಪ್ರತಾಪ್ ಸಿಂಹ ಹಾಗೂ ಕುಮಾರ್ ಬಂಗಾರಪ್ಪನ ಮನವೊಲಿಸಲು ಮುಂದಾಗಿದ್ದು, ವಿರೋಧಿ ಟೀಮ್ನ ಬಲ ಕಡಿಮೆ ಮಾಡಲು ಪ್ಲಾನ್ ಮಾಡಿದೆ. ಜೊತೆಗೆ ಪಕ್ಷದ ಸಂಘಟನೆಯಲ್ಲೂ ಹಿಂದೆ ಬಿದ್ದಿಲ್ಲ. ಇದನ್ನ ಅರಿತ ಬಿಜೆಪಿ ಹೈಕಮಾಂಡ್ ಜನಾಕ್ರೋಶ ಯಾತ್ರೆಗೆ ತೆರೆ ಎಳೆಯುವ ಮುನ್ನ ಗುಡ್ ನ್ಯೂಸ್ ಕೊಡಲಿದೆ ಅನ್ನೋ ಗುಸುಗುಸು ಚರ್ಚೆ ನಡೆಯುತ್ತಿದೆ. ಒಟ್ಟಾರೆ 3 ತಿಂಗಳಿಂದ ಮುಂಗಾಲಿನ ಮೇಲೆ ನಿಂತು ಸಿಹಿ ಸುದ್ದಿಗೆ ಕಾಯುತ್ತಿದ್ದ ವಿಜಯೇಂದ್ರನ ಸಮಯ ಹತ್ತಿರಕ್ಕೆ ಬಂದಿರುವುದಂತೂ ನಿಜ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.